ಇಲ್ಲಿ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನಾಗೇಂದ್ರ ಸರ್, ಈಗ ಅಡ್ಡ ಮತದಾನ ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಕಾನ್ಫಿಡೆಂಟ್ ಇತ್ತ ಕಾಂಗ್ರೆಸ್ನವ್ರಿಗೆ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ವೋಟ್ ಮಾಡ್ತಾರೆ ಅಂತ? ಇಲ್ಲ, ಖಂಡಿತವಾಗಿ ಇವಾಗ ಅಡ್ಡ ಮತದಾನ ಮಾಡಿದ್ದಾರೆ ಅಂತೇಳಿ ಅವರೇ ಹೇಳಿದ್ರ, ಈಗ ಹೇಳಿದಾರ ಆತ್ಮಸಾಕ್ಷಿಗೆ ನಾನು ಮತದಾನ ಮಾಡಿದೆ ಅಂತ ಹೇಳಿ ಕ್ರಾಸ್ ವೋಟ್ ಮಾಡಿದ್ದಾರೆ. ಆ ವೋಟ್ನ ಮತ್ತೆ ನಾವು ಬಹಿರಂಗ ಪಡಿಸೋಕೆ ಬರೋದಿಲ್ಲ. ಅವ್ರ ಆತ್ಮಸಾಕ್ಷಿಯಾಗಿ ಮಾಡಿರ್ತಾರೆ. ಯಾಕಂದರೆ ಅವರ ದೇಹ ಒಂದು ಕಡೆಗಿದ್ರೆ ಆತ್ಮ ಒಂದು ಕಡೆಗಿದೆ. ನಮ್ಮ ಜೊತೆಗೆ ಅವರು ಯಾವತ್ತು ಜಾತ್ಯತೀತದ ಪರವಾಗಿರುವಂಥ ವ್ಯಕ್ತಿ ಅವರು. ಹಂಗಾಗಿ ಮಾಡಿರ್ಬೋದು, ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾಡಿದ್ದಾರೆ ಅಂದರೆ ನಮಗೆ ಮಾಡಿರ್ಬೋದು ಅಂತೇಳಿ ನಾವು ನಂಬ್ತಾ ಇದ್ದೀವಿ. 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕೆ ಇಳಿದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪರದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಆ ಬಳಿಕ ನೀವು ಸ್ಟ್ರಾಟಜಿ ಮಾಡೋದಕ್ಕೆ ಶುರು ಮಾಡಿದ್ರೆ ಅಥವಾ ಮುಂಚೆನೇ ಸ್ಟ್ರಾಟಜಿ ಮಾಡೋದಕ್ಕೆ ಪ್ಲಾನ್ ಇತ್ತ ಅಂತ? ಇಲ್ಲ, ಖಂಡಿತವಾಗಿ ನಮ್ಮ 3 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇತ್ತು. ಅದಕ್ಕೆ ತಂತ್ರಗಾರಿಕೆ ಮಾಡಿದಾಗ ನಾವು ತಂತ್ರಗಾರಿಕೆ ಮಾಡೋದು ಸಹಜ. ಅದರಲ್ಲಿ ನಮ್ಮ ಅಧ್ಯಕ್ಷರು, KPCC ಅಧ್ಯಕ್ಷರು ಚಾಣಾಕ್ಷರಿದ್ದಾರೆ. ಅವರು ತಂತ್ರಗಾರಿಕೆ ಮಾಡಿದ್ರೆ ಅದಕ್ಕಿಂತ ಮೀರಿಸುವಂಥ ತಂತ್ರಗಾರಿಕೆ ಮಾಡುವಂಥ ಅಧ್ಯಕ್ಷರು ನಮ್ಮ ಕೈಯಲ್ಲಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಇವತ್ತು ಅವರ ಒಂದು ತಂತ್ರಗಾರಿಕೆಯಿಂದ, ಮಾನ್ಯ ಮುಖ್ಯಮಂತ್ರಿಯವರ ತಂತ್ರಗಾರಿಕೆಯಿಂದ, ಇವತ್ತು AICC ಅವರ ತಂತ್ರಗಾರಿಕೆಯಿಂದ ಇವತ್ತು ನಾವು 3 ಅಭ್ಯರ್ಥಿಗಳನ್ನು ಗೆದ್ದುಕೊಂಡೇ ಬರ್ತೀವಿ. ಇವತ್ತು ಅವರೆಲ್ಲ ಸೇರಿ ನಮ್ಮ ಅಭ್ಯರ್ಥಿಗಳನ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಯಾದರೂ ಕೂಡ ನಂಬರ್ ಇರಲಿಲ್ಲ ಅವ್ರಿಗೆ. ಯಾವ ಥರ ಪ್ರಯತ್ನಗಳು ಮಾಡಿದ್ರು ಅಂತ ನಿಮ್ಮ ಆರೋಪ? ಅಲ್ಲ, ಅವರೆಲ್ಲರೂ ಹೇಳ್ತಾ ಇದ್ರಲ್ಲ, ತಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇದ್ವಿ, ಅನೇಕ ಜನರಿಗೆ ಮಾತಾಡ್ತಾ ಇದ್ದಾರೆ, ಗಾಳ ಆಗ್ತಾ ಇದ್ದಾರೆ ಅಂತೇಳಿ. ಬಟ್ ಒಂದು ಏನಂದರೆ, ನಮ್ಮ 135 ಜನ ಪ್ಲಸ್ ಇಂಡಿಪೆಂಡೆಂಟ್ಗಳೆಲ್ಲ ಕೂಡ ನಮ್ಮ ಜೊತೆಗಿದ್ದರು. ಇವತ್ತು ಯಾರು ನಮ್ಮ ಜೊತೆಗಿದ್ದಾರೋ ಅವರೆಲ್ಲರೂ ಕೂಡ ಬಹಿರಂಗ ಪಡಿಸಿದ್ದಾರೆ. ಅವರೆಲ್ಲರ ಮತದಾನ ನಮಗಾಗಿದೆ ಅಂತೇಳಿ ನಾವು ವಿಶ್ವಾಸ ಇದೆ ನಮಗೆ. ಈಗ ಎಸ್ ಟಿ ಸೋಮಶೇಖರ್ ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬರ್ತಾರೆ. ಶಿವರಾಮ್ ಹೆಬ್ಬಾರ್ ಅವರ ನಡೆ ಬಹಳ ಕುತೂಹಲ ಕೇಳಿಸಿರುವಂಥದ್ದು. ನೀವೇನು ಹೇಳ್ತೀರಿ ಈ ವಿಚಾರ ಬಗ್ಗೆ? ಬಟ್ ನನಗೆ ಗೊತ್ತಿಲ್ಲ ಹೆಬ್ಬಾರ್ ಅವ್ರ ನಡೆ ಯಾವ ರೀತಿ ಇದೆ ಅಂತೇಳಿ ಗೊತ್ತಿಲ್ಲ. ಅವರು ಆತ್ಮಸಾಕ್ಷಿಯಾಗಿ ಅವರು ಮತ ಕೊಡ್ಬೋದು ಅಂತೇಳಿ ನಂಬಿಕೆ ಇದೆ. ಅಂದ್ರೆ ಯಾವ ಅರ್ಥದಲ್ಲಿ ಹೇಳಿದ್ರೆ ಆತ್ಮಸಾಕ್ಷಿಯಾಗಿ ಮತ ಕೊಡ್ತಾರೆ ಅಂದ್ರೆ ಏನರ್ಥ? ಹೇಳಿದ್ರಲ್ಲ, ಎಸ್ ಟಿ ಸೋಮಶೇಖರ್ ಅವರು ಆತ್ಮಸಾಕ್ಷಿಯಾಗಿ ಅವರಿಗೆ ಮತ ಕೊಟ್ಟಿದ್ದಾರೆ ಅಂತೇಳಿ. ಅವರಿಬ್ಬರು ಕೂಡ ಭಾಳ ಕಲ್ತಿರೋಂಥ ಸ್ನೇಹಿತರಿದ್ದಾರೆ. ಅವರಿಬ್ಬರು ಕಳೆದ ಬಾರಿ ನಮ್ಮ ಜೊತೆ ಇದ್ದಂಥವ್ರು. ಅವರಿಬ್ಬರು ಕೂಡ ಮತ್ತೆ ಯಾವ ರೀತಿಯಾಗಿ ಅವ್ರ ಪಕ್ಷದ ಮೇಲೆ ಅವ್ರ ನಂಬಿಕೆ ಬಂದಿಲ್ಲನೋ, ಅವ್ರ ಪಕ್ಷದ ಮೇಲೆ ಯಾವ ರೀತಿ ಅಸಮಾಧಾನಗೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಅವ್ರು ಏನಾದರೂ ಮತವನ್ನು ತೋರಿಸಿ ಹಾಕೋದಿರುತ್ತೆ.